ಕೊರತೆಯಿಂದ ವಿದ್ಯುತ್ ಉತ್ಪಾದನೆಗೆ ಶಾಕ್. ಇಂಧನ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಿಎಂ ಡಿಕೆಶಿ. ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ. ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸರಿಂದ ತಪ್ಪಿದ ದುರಂತ. ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಬಸ್ ನಿಲ್ಲಿಸಿದ ಪಿಎಸ್ಐ. ಬಳಿಕ ನಡು ರಸ್ತೆಯಲ್ಲೇ ಹೊತ್ತಿ ಉರಿದ ಖಾಸಗಿ ಬಸ್. ಹಾಸನದಲ್ಲೂ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಅಕ್ರಮ. ಬೇಲೂರಿನ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಶ್ನಿಸಿದ್ದಕ್ಕೆ ಎಲ್ಲ ದಾಖಲೆ ಮನೆ ಬಳಿ ತರೋದಕ್ಕಾಗಲ್ಲ ಎಂದ ಬಿಎಲ್ಒಗಳು. ಬೀದರ್ನ ಯುವಕ ಹೈದರಾಬಾದ್ನಲ್ಲಿ ಅನುಮಾನಾಸ್ಪದ ಸಾವು. ಪತ್ನಿಯೇ ಕೊಲೆ ಮಾಡಿದ್ದಾಳೆಂದು ಕುಟುಂಬಸ್ಥರ ಆರೋಪ. ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರು ಹಾಕಿದ ಮೃತನ ಸಹೋದರ. ಮುಂಗಾರು ಕೊರತೆಯಿಂದ ಹಿಡಕಲ್ ಜಲಾಶಯ ಖಾಲಿ. ಮತ್ತೆ ಭಕ್ತರ ದರ್ಶನಕ್ಕೆ ಮುಕ್ತವಾದ ವಿಠಲನ ಮಂದಿರ. ಇದೇ ಮೊದಲ ಬಾರಿಗೆ 1 ತಿಂಗಳಿನಿಂದ ಭಕ್ತರಿಗೆ ದರ್ಶನ.